ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಅಳಸಂದೆ ಬೇಳೆ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಹಾಕಿದ್ದೀನಿ. ಇಷ್ಟೊಂದು ಮಿಕ್ಸಿ ಮಾಡಿಕೊಂಡು ಮತ್ತು ಅಲ್ಲಿ ಸೈಡಲ್ಲಿ ನೋಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೆ. ಈಗೆಲ್ಲ ರುಬ್ಕೊತಾ ಇದ್ದೀನಿ. ಆ ಮಿಶ್ರಣ ಎಲ್ಲ ರುಬ್ಬಾಕೊಂಡು ಮತ್ತು ಅಳಸಂದೆದು ಬೇಳೆ ನೆನೆಸಿದ್ವಲ್ಲ ಅದನ್ನು ಎಲ್ಲ ನೀಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಅದಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೆ ಹಾಕ್ಕೋಬೇಕು. ಸ್ವಲ್ಪ 1-2-3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದನ್ನು ಹಾಕ್ಕೊಂಡಾದ್ಮೇಲೆ ಈಗ ನೋಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಎಣ್ಣೆ ಕಾಯೋದಕ್ಕೂ ಇಟ್ಕೊಂಡಿದ್ದೆ ನಾನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ನೀವು ಕೈಯಲ್ಲೇ ತಟ್ಬಿಟ್ಟೆ ಹಾಕೋಬೋದು. ನಾನೇನು ಪೇಪರ್ ಮೇಲೆಲ್ಲ ಏನು ತಟ್ಟಿಲ್ಲ, ಕೈಯಲ್ಲೇ ಹಂಗೆ ತಟ್ಕೊಂಡು ಹಂಗೆ ಹಾಕ್ತೀನಿ. ನೀವು ಬರಲ್ಲ, ನನ್ನ ಕೈಯಲ್ಲಿ ತಟ್ಟಾಕೋಕ್ಕಾಗಲ್ಲ ಅಂದರೆ ಪೇಪರ್ ಮೇಲೆ ಇಟ್ಟು ತಟ್ಟಿನೂ ಹಾಕ್ಬೋದು. ನನಗೆ ಇದು ಅಭ್ಯಾಸ ಇತ್ತಲ್ವ, ಹಾಕಿ ಅದಕ್ಕೆ ನಾನು ಹಂಗೆ ಕೈಯಲ್ಲೇ ತಟ್ಟಿ ಹಂಗೇ ಬಿಡ್ತಾಯಿದ್ದೆ. ನೋಡಿ, ಇಲ್ಲಿ ಎಣ್ಣೆನೂ ಕಾದಿತ್ತು. ಇವಾಗ ವಡೆನ ಹಾಕ್ಕೊತಾ ಇದ್ದೀನಿ ಒಂದೊಂದೇ. ನೋಡಿ, ಅಷ್ಟೇ ಈಸಿಯಾಗಿ ಹಾಕ್ಕೋಬೋದು. ಇದು ಅಂಟ್ಕೊಳ್ಳೋದಿಲ್ಲ ಕೈಗೆ. ನೋಡಿ, ಹಂಗೆ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಇದಾದಮೇಲೆ 2 ಕಡೆ ಬೇಯಿಸ್ಕೋಬೇಕು. ಆ ಕಡೆ ಈ ಕಡೆ ತಿರುವು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಬಣ್ಣ ಇಷ್ಟು ಬರೋವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಎತ್ತಿಟ್ಕೊಳ್ಳೋದು. ನಾನು ವಡೆಗೆ ಒಂದು 4-5 ಅವರು ಅಳಸಂದೆ ಬೇಳೆ ನೆನೆಸಿದ್ದೆ ಅಷ್ಟೇ. ಏನು ಜಾಸ್ತಿ ಹೊತ್ತು ನೆನೆಸೋದು ಬೇಕಿಲ್ಲ. ನೋಡಿ, ಈಗ ವಡೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ವಡೆ. ಮೇಲೆಲ್ಲ ಕ್ರಿಸ್ಪಾಗಿ, ಒಳಗೆಲ್ಲ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿತ್ತು ವಡೆ. ನಿಮಗೂ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬು ಮಾಡಿ. ನೀವು ಒಂದು ಟ್ರೈ ಮಾಡಿ ನೋಡಿ, ಹೇಳಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.